ಕೆಲವರ ಸಮೀಕ್ಷೆಗಳು ಹೇಳಿದ್ವು ಎನ್ಡಿಎಗೆ ಸ್ಪಷ್ಟ ಬಹುಮತ ಸಿಗುತ್ತೆ. ಐಎನ್ಡಿಎ ಕೂಟಕ್ಕೆ ಇಂತಿಷ್ಟೇ ಅವರು ನಿರೀಕ್ಷೆ ಮಾಡ್ತಿರೋ ಹಾಗೆ ಮತಗಳು ಸಿಗೋದಿಲ್ಲ, ಅವರು ಹೆಚ್ಚು ಸ್ಥಾನವನ್ನು ಗಳಿಸಲಿಕ್ಕೆ ಸಾಧ್ಯವಾಗೋದಿಲ್ಲ ಅಂತ. ಆದರೆ ಎಕ್ಸಿಟ್ ಪೋಲ್ನ ನಂಬೋ ಸ್ಥಿತಿಯಲ್ಲಿ ಐಎನ್ಡಿಎ ಕೂಟ ಇಲ್ಲ. ಆದರೆ ಎನ್ಡಿಎ ಕೂಟ ನಾವಿದನ್ನು ಮುಂಚೆನೇ ಹೇಳಿದ್ವಿ, ಅದು ಎಕ್ಸಿಟ್ ಪೋಲ್ನಲ್ಲಿ ಬರ್ತಾ ಇದೆ ಅನ್ನುವಂತಹ ಮಾತುಗಳನ್ನು ಆಡಿದ್ರು. ಹಾಗಾದ್ರೆ ಎಕ್ಸಿಟ್ ಪೋಲ್ ಏನು ಹೇಳ್ತು, ಯಾರ ಪರವಾಗಿ ಎಷ್ಟು ನಂಬರ್ಗಳು ಸಿಗಬಹುದು ಅನ್ನುವಂತಹ ಲೆಕ್ಕಾಚಾರವನ್ನು ಹಾಕ್ತು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಡೀಟೇಲ್ಸ್ನ ಕೊಡ್ತಾ ಹೋಗ್ತೀವಿ. ಎಕ್ಸಿಟ್ ಪೋಲ್ಗಳ ಸರ್ವೆ ಪ್ರಕಾರ ಎನ್ಡಿಎಗೆ ಎಲ್ಲ ರೀತಿಯಲ್ಲೂ ಕೂಡ ಸಾಧ್ಯತೆಗಳಿದೆ. ಅದು ಒಂದಲ್ಲ, ಎಲ್ಲ ಎಕ್ಸಿಟ್ ಪೋಲ್ಗಳಲ್ಲೂ ಕೂಡ ಎನ್ಡಿಎಗೆ ಸ್ಪಷ್ಟ ಬಹುಮತ. ಅವರು 300 ದಾಟ್ಕೊಂಡು ಹೋಗ್ತಾರೆ ಅಂತ, ಕೆಲವರು 400 ತಲುಪೇ ಬಿಡ್ತಾರೆ ಅನ್ನುವಂತಹ ಒಂದು ಲೆಕ್ಕಾಚಾರವನ್ನು ಕೊಟ್ಟಿರುವಂತಹದ್ದು. ಆ ಪೈಕಿ ಕೆಲವೊಂದಷ್ಟು ಸಂಸ್ಥೆಗಳ ಬಗ್ಗೆ ಪ್ರಶ್ನೆಯನ್ನು ಕೂಡ ಮಾಡಿದ್ರು ರಾಹುಲ್ ಗಾಂಧಿ. ಸೋನಿಯಾ ಗಾಂಧಿ ಅವರು ಹೇಳಿದ್ರು, ಕಾದ್ ನೋಡೋಣ, ನಾಳೆ ಇದೆಯಲ್ಲ, ಸೊ ನಾವು ಈ ಎಕ್ಸಿಟ್ ಪೋಲ್ಗಳನ್ನ ನಂಬೋಲ್ಲ ಅಂತ. ಇನ್ನು ಮಮತಾ ಬ್ಯಾನರ್ಜಿ ಅವರಂತೂ ಒಂದು ಹೆಜ್ಜೆ ಮುಂದೆ ಹೋಗಿ ಹಲವಾರು ರೀತಿಯಲ್ಲಿ ಟೀಕೆಗಳನ್ನ ಮಾಡಿಬಿಟ್ರು. ಮತ್ತು ಇವತ್ತು ಮಲ್ಲಿಕಾರ್ಜುನ ಖರ್ಗೆ ಅವರು ಆಯೋಗಕ್ಕೆ ಒಂದು ಪತ್ರವನ್ನು ಬರೀತಾರೆ. ನೀವು ಯಾರ ಒತ್ತಡಕ್ಕೂ ಕೂಡ ತಲೆಬಾಗಬೇಡಿ, ಎಕ್ಸಿಟ್ ಪೋಲ್ ಇತ್ಯಾದಿ ಇವೆಲ್ಲವನ್ನು ಕೂಡ ಪಕ್ಕಕ್ಕಿಟ್ಟು ನೀವು ಈ ಜನತಾ ತೀರ್ಪೇನಿದೆ ಇದನ್ನ ಪಕ್ವವಾಗಿ ನೀವು ಜನರ ಮುಂದೆ ಸಾಬೀತುಪಡಿಸಿ, ಯಾವ ಒಂದು ಮುಲಾಜಿಗೂ ಬೀಳಬೇಡಿ ಅನ್ನುವಂಥ ನಿಟ್ಟಿನಲ್ಲಿ. ಸೊ ಈ ರೀತಿಯ ಸರ್ವೇ ಸಾಮಾನ್ಯ ಮಾತುಗಳು ಇದ್ದೇ ಇರುತ್ತೆ. ಇನ್ನು ಎಕ್ಸಿಟ್ ಪೋಲ್ಗಳ ಸಮೀಕ್ಷೆಗಳಲ್ಲಿ ಎನ್ಡಿಎಗೆ ಮೈಲುಗಲ್ಲು ಸಿಗುತ್ತೆ, ಐಎನ್ಡಿಎ ಕೂಟ ನಿರಾಸೆಯನ್ನು ಅನುಭವಿಸುತ್ತೆ ಅನ್ನುವಂತಹ ಲೆಕ್ಕಾಚಾರ. ಆದರೆ ಅದೇನು, ಹೌದಾ ಇಲ್ವಾ ಇತ್ಯಾದಿ ವಿಚಾರಗಳು ಇವತ್ತು ಸ್ಪಷ್ಟವಾಗಿ 8 ಗಂಟೆಯ ನಂತರದಲ್ಲಿ ಗೊತ್ತಾಗ್ತಾ ಹೋಗುತ್ತೆ. ಅದು ಅಷ್ಟು ಮಧ್ಯಾಹ್ನದಷ್ಟೊತ್ತಿಗೆ ಟ್ರೆಂಡ್ ಏನಿದೆ ಅನ್ನೋದು ಕೂಡ ಗೊತ್ತಾಗುತ್ತೆ. ರೈಟ್, ಎಲ್ಲಾ ಕಡೆಗಳಲ್ಲೂ ಕೂಡ ಈಗ ಸ್ಟ್ರಾಂಗ್ ರೂಮ್ ಓಪನ್ ಆಗ್ಲಿಕ್ಕೆ ಆರಂಭ ಆಗಿದೆ. ಈಗ ಸದ್ಯಕ್ಕೆ ನಮ್ಮ ಜೊತೆಗೆ ಲೈವ್ಗೆ ಜಾಯ್ನ್ ಆಗ್ತಾ ಇದ್ದಾರೆ ಮಂಡ್ಯದಿಂದ ನಮ್ಮ ಪ್ರತಿನಿಧಿ ರೋಹಿತ್, ಸ್ಟ್ರಾಂಗ್ ರೂಮ್ ಓಪನ್ ಆಯ್ತಾ? ಸ್ಟ್ರಾಂಗ್ ರೂಮ್ ಸಹ ಓಪನ್ ಆಗುವಂಥದ್ದು, ಬಳಿಕವಾಗಿ ಏನು ಮತ ಎಣಿಕೆ ಪ್ರಕ್ರಿಯೆ ಕೂಡ ಸ್ಟಾರ್ಟ್ ಆಗುತ್ತೆ. ಆರಂಭವಾಗಿ ಅಂಚೆ ಮತದಾನಗಳು ಎಣಿಕೆ ಆಗುತ್ತೆ, ಅದಾದ ಬಳಿಕವಾಗಿ ಇವಿಎಂ ಮತಗಳನ್ನ ಎಣಿಕೆ ಮಾಡುವಂಥ ಕೆಲಸಗಳಾಗುತ್ತೆ. ಒಟ್ಟು 20 ಸುತ್ತಿನಲ್ಲಿ ಮತ ಎಣಿಕೆ ಮಾಡಲಾಗುವಂಥದ್ದು. ಅದಕ್ಕೂ ಮುನ್ನ ನಾನು ತೋರಿಸ್ತೀನಿ, ಮಂಡ್ಯದ ಬಿಜೆಪಿ ಕಚೇರಿಯಲ್ಲಿ ಇದೀಗ ಒಂದಷ್ಟು ಪೂಜಾ ಕೈಂಕರ್ಯಗಳನ್ನು ಮಾಡೋ ನಿಟ್ಟಿನಲ್ಲಿ ಇಲ್ಲಿನ ಕಾರ್ಯಕರ್ತರು ಮುಂದಾಗಿರುವಂಥ ದೃಶ್ಯಾವಳಿಗಳನ್ನು ಕೂಡ ಗಮನಿಸಬಹುದಾಗಿರುವಂಥದ್ದು. ಅಂದ್ರೆ 3ನೇ ಬಾರಿ ಮೋದಿ ಅವರು ಪ್ರಧಾನಮಂತ್ರಿ ಆಗಬೇಕು, ಜೊತೆಗೆ ಮಂಡ್ಯದಲ್ಲಿ ಎನ್ಡಿಎ ಅಭ್ಯರ್ಥಿ ಆಗಿರುವಂತಹ ಕುಮಾರಸ್ವಾಮಿ ಅವರು ಸಹ ಜಯಗಳಿಸಬೇಕು ನಿಟ್ಟಿನಲ್ಲಿ ಭಾರತಾಂಬೆಗೆ ಪೂಜೆ ಸಲ್ಲಿಸುವ ನಿಟ್ಟಿನಲ್ಲಿ ಇದೀಗ ಎಲ್ಲಾ ರೀತಿಯಂತ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದಾರೆ. ಜೊತೆಗೆ ಈಡುಗಾಯನ್ನು ಹೊಡೆದು ತಮ್ಮ ಅರಕೆಯನ್ನು ಸಹ ಇಲ್ಲಿ ಕಟ್ಕೊಳ್ಳೋ ನಿಟ್ಟಿನಲ್ಲಿ ಇಲ್ಲಿನ ಬಿಜೆಪಿಯ ಕಾರ್ಯಕರ್ತರು ಇದೀಗ ಮುಂದಾಗಿರುವಂತದ್ದು. ಯಾಕಂದ್ರೆ ಕುಮಾರಸ್ವಾಮಿ ಅವರ ಗೆಲುವು ಮಂಡ್ಯಕ್ಕೆ ಅನಿವಾರ್ಯ ಆಗಿರುವಂತದ್ದು. ಜೊತೆಗೆ ಎನ್ಡಿಎಯನ್ನ ಬಲಿಷ್ಠಪಡಿಸುವ ನಿಟ್ಟಿನಲ್ಲಿ ಜೆಡಿಎಸ್ ಸಹ ಕೈ ಜೋಡಿಸಿದೆ. ಆ ನಿಟ್ಟಿನಲ್ಲಿ ಕುಮಾರಸ್ವಾಮಿ ಅವರು ಕೂಡ ಗೆಲ್ಲಬೇಕು. ಜೊತೆಗೆ ಮೋದಿ ಅವರು 3ನೇ ಬಾರಿಗೆ ಪ್ರಧಾನಮಂತ್ರಿಯಾಗಿ ಇಲ್ಲಿ ಮತ್ತೆ ಪ್ರಮಾಣ ವಚನ ಸ್ವೀಕರಿಸಬೇಕು ನಿಟ್ಟಿನಲ್ಲಿ ಇಲ್ಲಿ ಪೂಜಾ ಕೈಂಕರ್ಯಗಳು ಇದೀಗ ಕೆಲವೇ ಕೂಡ ಸ್ಟಾರ್ಟ್ ಆಗುತ್ತೆ. ಸದ್ಯಕ್ಕೆ ಭಾರಿ ಕುತೂಹಲವನ್ನು ಕೂಡ ಮಂಡ್ಯದ ಒಂದು ಫಲಿತಾಂಶ ಮೂಡಿಸಿರುವಂತದ್ದು. ಯಾಕಂದ್ರೆ ಕುಮಾರಸ್ವಾಮಿ ಅವರ ಸ್ಪರ್ಧೆಯಿಂದಾಗಿ ಮಂಡ್ಯದ ರಾಜಕಾರಣದಲ್ಲಿ ಸಾಕಷ್ಟು ಕುತೂಹಲ ಮೂಡಿಸಿದೆ. ಒಂದ್ ಕಡೆ ಕಾಂಗ್ರೆಸ್ನ ನಾಯಕರು ಸಹ ತಮ್ಮ ಅಭ್ಯರ್ಥಿಯಾದಂತಹ ಸ್ಟಾರ್ ಚಂದ್ರು ಅವರ ಗೆಲುವಿಗಾಗಿ ಸಾಕಷ್ಟು ನಿರೀಕ್ಷೆಗಳನ್ನ ಇಟ್ಕೊಂಡಿದ್ದಾರೆ. ಅದೇ ರೀತಿಯಾಗಿ ಎನ್ಡಿಎ ಅಭ್ಯರ್ಥಿಯಾಗಿರುವಂತಹ ಕುಮಾರಸ್ವಾಮಿ ಅವರ ಗೆಲುವಿಗಾಗಿ ಬಿಜೆಪಿ ಮತ್ತೆ ಜೆಡಿಎಸ್ ನ ಕಾರ್ಯಕರ್ತರು ಮತ್ತೆ ಮುಖಂಡರು ಕೂಡ ಸಾಕಷ್ಟು ನಿರೀಕ್ಷೆಗಳನ್ನ ಇಟ್ಕೊಂಡಿರುವಂತದ್ದು. ದಿವ್ಯಾ, ಓಕೆ, ಥ್ಯಾಂಕ್ ಯು ರೋಹಿತ್, ತಮ್ಮ ಎಲ್ಲ ಮಾಹಿತಿಗೆ. ರಾಮನಗರಕ್ಕೆ ಹೋಗೋಣ. ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಮತ ಎಣಿಕೆ ನಡೀತಕ್ಕಂಥ ಜಿಲ್ಲಾ ಕೇಂದ್ರ ರಾಮನಗರ. ಸೊ ಅಲ್ಲಿ ಹೇಗಿದೆ ಅಂತ ನನ್ನ ಕೊಲೀಗ್ ವಿನಯ್ ಅವರಿಂದ ಮಾಹಿತಿಯನ್ನು ಪಡ್ಕೊಂಡ್ಬಿಡ್ತೀನಿ. ಎಸ್ ವಿನಯ್, ಈಗ ಅಂತಿಮ ಹಂತದ ಮತ ಎಣಿಕಾ ಸಿದ್ಧತೆಗಳು ಹೇಗೆ ನಡೀತಾ ಇದೆ, ಏನು ವಿಶೇಷ ಈ ಸಾರ್ತಿ ಅಂತ? ಖಂಡಿತವಾಗ್ಲೂ ಅರವಿಂದ್, ಯಾಕಂದ್ರೆ ಈ ಬಾರಿ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ಏನಿದೆ ಸಾಕಷ್ಟು ರಾಜ್ಯದಲ್ಲೇ ಹೈವೋಲ್ಟೇಜ್ ಕ್ಷೇತ್ರ ಅಂತ ಕೂಡ ಹೆಸರುವಾಸಿ ಆಗಿರುವಂತದ್ದು. ಯಾಕೆಂದ್ರೆ ಇಲ್ಲಿ ಏನು ಡಿ ಕೆ ಸುರೇಶ್ ಅವರು ಸತತ 3 ಬಾರಿ ಏನು ಸಂಸದರಾಗಿ ಆಯ್ಕೆಯಾಗಿದ್ದಾರೆ. ಅವರಿಗೆ ಈ ಬಾರಿ ಡಾಕ್ಟರ್ ಮಂಜುನಾಥ್ ಪ್ರತಿಸ್ಪರ್ಧಿ ಆಗಿರುವಂತದ್ದು. ಹಾಗಾಗಿ ಸಹಜವಾಗಿ ಸಾಕಷ್ಟು ಒಂದು ಕುತೂಹಲವನ್ನ ಈಗ ಒಂದು ಕ್ಷೇತ್ರ ಮೂಡಿಸಿರುವಂತದ್ದು. ಹಾಗಾಗಿ ಈ ಒಂದು ಕ್ಷೇತ್ರಕ್ಕೆ ಹೆಚ್ಚಿನ ಭದ್ರತೆಯನ್ನು ಕೂಡ ಒದಗಿಸಲಾಗಿದೆ. ಸೂಕ್ಷ್ಮ ವಲಯ ಅಂತ ಕೂಡ ಇದನ್ನ ಪರಿಗಣಿಸಲಾಗಿದೆ. ಈಗಾಗಲೇ ಸಾಕಷ್ಟು ಬೆಳಿಗ್ಗೆಯಿಂದಲೂ ಕೂಡ ಕಾರ್ಯಕರ್ತರು ಏನೋ ಏಜೆಂಟ್ಗಳು ಒಳಗಡೆ ಹೋಗ್ತಾ ಇದ್ದಾರೆ. ಕೌಂಟಿಂಗ್ ಎಣಿಕಾ ಒಳಗಡೆಗೆ ಹೋಗುವಂತ ಏಜೆಂಟ್ಗಳನ್ನು ಪ್ರತಿಯೊಬ್ಬರನ್ನು ಕೂಡ ಪರಿಶೀಲನೆ ಮಾಡಿ ಬಿಡಲಾಗ್ತಾ ಇರುವಂತದ್ದು. ಈಗಾಗಲೇ ಕೌಂಟಿಂಗ್ ಕ್ಷೇತ್ರದ ಸುತ್ತವೂ ಕೂಡ ಬಿಗಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆಯನ್ನ ಮಾಡಿಕೊಳ್ಳಲಾಗಿದೆ. ಸುಮಾರು 650ಕ್ಕೂ ಹೆಚ್ಚು ಪೊಲೀಸರ ನಿಯೋಜನೆಯನ್ನ ಮಾಡಿಕೊಳ್ಳಲಾಗಿದೆ. ಎಣಿಕಾ ಕೇಂದ್ರದ ಒಳಗಡೆ ಏಜೆಂಟ್ಗಳು, ಪಾಸ್ ಪಡೆದ ಏಜೆಂಟ್ಗಳು ಜೊತೆಗೆ ಅಭ್ಯರ್ಥಿಗಳನ್ನ ಹೊರತುಪಡಿಸಿದ್ರೆ ಮತ್ತೆ ಯಾರಿಗೂ ಕೂಡ ಪ್ರವೇಶವಿಲ್ಲ. ಸುಮಾರು 8 ವಿಧಾನಸಭಾ ಕ್ಷೇತ್ರಗಳ ಒಂದು ಏನಿದೆ ಮತ ಎಣಿಕೆ ಕಾರ್ಯ ಈ ಒಂದು ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ನಡೆಯುತ್ತಿರುವಂತದ್ದು. ಈಗಾಗಲೇ
ಎಲ್ಲ ರೀತಿಯ ಸಿದ್ಧತೆಗಳನ್ನು ಕೂಡ ಅದಕ್ಕೆ ಮಾಡಿಕೊಳ್ಳಲಾಗಿದೆ. ಜೊತೆಗೆ ಸಾಕಷ್ಟು ಪೊಲೀಸ್ ಭದ್ರತೆಯನ್ನು ಕೂಡ ಇದಕ್ಕೆ ಒದಗಿಸಲಿರುವಂಥದ್ದು. ಯಾವುದೇ ಅಹಿತಕರ ಘಟನೆ ನಡೆದಂತೆ ಮುಂಜಾಗ್ರತಾ ಕ್ರಮವಾಗಿ ಹೆಚ್ಚಿನ ಪೊಲೀಸರನ್ನು ಕೂಡ ಈಗಾಗಲೇ ನಿಯೋಜನೆ ಮಾಡಿಕೊಳ್ಳಲಾಗಿದೆ. ಜಿಲ್ಲಾ ಚುನಾವಣಾಧಿಕಾರಿ ಅವಿನಾಶ್ ಮೆನನ್ ನೇತೃತ್ವದಲ್ಲಿ ಸ್ಟ್ರಾಂಗ್ ರೂಮ್ ಅನ್ನು ಕೂಡ ಈಗಾಗಲೇ ಓಪನ್ ಮಾಡಲಾಗ್ತಾ ಇರುವಂಥದ್ದು. ಸುಮಾರು 12ರಿಂದ 1 ಗಂಟೆಯ ವೇಳೆಗೆ ಸ್ಪಷ್ಟ ಒಂದು ಫಲಿತಾಂಶ ಕೂಡ ಹೊರಬೀಳುವಂತ ಸಾಧ್ಯತೆ ಇದೆ. ಸುಮಾರು 22 ರೌಂಡ್ಗಳಲ್ಲಿ ಈ ಒಂದು ಫಲಿತಾಂಶವನ್ನ ಎಣಿಕೆ ಮಾಡಲಾಗುತ್ತೆ. ಸುಮಾರು 18 ಕೊಠಡಿಗಳು, 137 ಟೇಬಲ್ಗಳನ್ನ ಇದಕ್ಕೆ ಬಳಸ್ಕೊಳ್ಳಲಾಗ್ತಾ ಇದೆ. ಸಾಕಷ್ಟು ಸಿದ್ಧತೆಯನ್ನ ರಾಮನಗರ ಜಿಲ್ಲಾಡಳಿತ ಕೂಡ ಮಾಡ್ಕೊಂಡಿರುವಂತದ್ದು. ಅರವಿಂದ್, ವಿನಯ್, ಇನ್ನೊಂದು ಪ್ರಶ್ನೆ. ಬೆಂಗಳೂರು ಗ್ರಾಮಾಂತರ ನಿಜ 28 ಕ್ಷೇತ್ರಗಳಲ್ಲಿ ಹೈ ವೋಲ್ಟೇಜ್. ಮತ್ತೆ ಈಗ ಡಾಕ್ಟರ್ ಮಂಜುನಾಥ್ ಅವರು ಕೂಡ ಒಂದು ಪತ್ರವನ್ನು ಬರೆದಿದ್ದರು ಕೇಂದ್ರ ಚುನಾವಣಾ ಆಯೋಗಕ್ಕೆ, ಹೆಚ್ಚಿನ ಭದ್ರತೆಯನ್ನು ಕಲ್ಪಿಸ್ಕೊಡಿ, ಸ್ವಲ್ಪ ಏನಾದರೂ ತೊಂದರೆಗಳಾಗಬಹುದು ಅಂತಂದ್ಬಿಟ್ಟು. ಆ ನಿಟ್ಟಿನಲ್ಲಿ ಏನಾದರೂ ವಿಶೇಷವಾದಂತಹ ಭದ್ರತೆಯನ್ನು ಈ ಸರ್ತಿ ಏನಾದರೂ ಕೊಟ್ಟಿದ್ದಾರಾ ರಾಮನಗರಕ್ಕೆ, ಹೇಗೆ ಅಂತ? ಖಂಡಿತವಾಗ್ಲೂ ಅರವಿಂದ್, ಯಾಕೆಂದ್ರೆ ಚುನಾವಣಾ ಸಂದರ್ಭದಲ್ಲಿ ಅರೆಸೇನಾ ತುಕಡಿಯನ್ನ ನಿಯೋಜನೆ ಮಾಡಬೇಕು ಅನ್ನೋ ಒಂದು ಒತ್ತಾಯವನ್ನ ಅಭ್ಯರ್ಥಿಗಳು ಮಾಡಿದ್ರು. ಅದರಂತೆ ಅರೆಸೇನಾ ಪಡೆಯನ್ನು ಕೂಡ ನಿಯೋಜನೆ ಮಾಡಲಾಗಿತ್ತು. ಈ ಬಾರಿ ಸುಮಾರು ರಾಜ್ಯದ 650 ಪೊಲೀಸರನ್ನ ಬಳಸ್ಕೊಂಡಿರುವಂಥದ್ದು. ಅಂದ್ರೆ ಬೇರೆ ಬೇರೆ ಜಿಲ್ಲೆಗಳಿಂದಲೂ ಕೂಡ ಪೊಲೀಸರನ್ನ ಇಲ್ಲಿಗೆ ನಿಯೋಜನೆ ಮಾಡಿಕೊಳ್ಳಲಾಗಿದೆ. 2 KSRP ತುಕಡಿ ಹಾಗೂ 3 DAR ತುಕಡಿಗಳನ್ನು ಕೂಡ ಈ ಒಂದು ಬಂದೋಬಸ್ತ್ಗೆ ನಿಯೋಜನೆ ಮಾಡಿಕೊಂಡಿರುವಂಥದ್ದು. ಜೊತೆಗೆ ಎಲ್ಲ ಎಣಿಕಾ ಒಂದು ಕೊಠಡಿಗಳಲ್ಲೂ ಕೂಡ CCTV ಕಣ್ಗಾವಲುಗಳನ್ನ ಇಡಲಾಗಿದೆ. ಪ್ರತಿಯೊಬ್ಬರು ಕೂಡ ಏನು ಮತ ಕೇಂದ್ರದ ಒಳಗಡೆ ಬರ್ತಾರೆ ಅಂತವರ ಒಂದು ಪರಿಶೀಲನೆ ಮಾಡಲಾಗುತ್ತೆ, ಮೆಟಲ್ ಡಿಟೆಕ್ಟರ್ ಪರಿಶೀಲನೆ ಮಾಡಲಾಗುತ್ತೆ. ಯಾವುದೇ ರೀತಿಯಾದಂತಹ ಒಂದು ವಸ್ತುಗಳನ್ನ ತರುವಂತಿಲ್ಲ. ಮೊಬೈಲ್, ಸ್ಮಾರ್ಟ್ಫೋನ್, ಕ್ಯಾಲ್ಕುಲೇಟರ್ ಈ ರೀತಿಯ ವಸ್ತುಗಳನ್ನು ಕೂಡ ಅವರು ಕೊಂಡೊಯ್ಯುವಂತಿಲ್ಲ. ಹಾಗಾಗಿ ಎಲ್ಲ ರೀತಿಯ ಭದ್ರತೆಯನ್ನು ಕೂಡ ಒದಗಿಸಲಾಗಿರುವಂಥದ್ದು. ಜೊತೆಗೆ ಜಿಲ್ಲೆಯಾದ್ಯಂತ ಈಗಾಗಲೇ 144 ಸೆಕ್ಷನ್ ಕೂಡ ಜಾರಿ ಮಾಡಲಾಗಿದೆ. ಯಾವುದೇ ರೀತಿಯ ಸಂಭ್ರಮಾಚರಣೆ, ಮೆರವಣಿಗೆಗಳನ್ನ ಮಾಡುವಾಗಿಲ್ಲ, ಪಟಾಕಿಗಳನ್ನು ಕೂಡ ಸಿಡಿಸುವ ಆಗಿಲ್ಲ. ಆ ನಿಟ್ಟಿನಲ್ಲಿ ಎಲ್ಲ ರೀತಿಯ ಮುಂಜಾಗ್ರತಾ ಕ್ರಮವನ್ನು ಕೂಡ ಪೊಲೀಸ್ ಇಲಾಖೆ ಕೈಗೊಂಡಿರುವಂಥದ್ದು. ಅರವಿಂದ್, ಓಕೆ, ಥ್ಯಾಂಕ್ ಯು. ತಮ್ಮ ಎಲ್ಲ ಮಾಹಿತಿಗೆ ಧನ್ಯವಾದ. ಇನ್ನು ಹಾಸನದಿಂದ ಶಶಿಧರ್ ನಮ್ಮ ಜೊತೆಗೆ ಲೈವ್ಗೆ ಜಾಯ್ನ್ ಆಗ್ತಾ ಇದ್ದಾರೆ. ಚುನಾವಣೆಗಿಂತ ಚುನಾವಣೆಯ ನಂತರದಲ್ಲಿ ಇದರ ಬಗ್ಗೆ ಬಹಳಷ್ಟು ಚರ್ಚೆಗಳು, ಏನಾಗಬಹುದು ಅನ್ನುವಂತಹ ಲೆಕ್ಕಾಚಾರಗಳು ನಡೀತಾ ಇತ್ತು. ಶಶಿಧರ್, ಸದ್ಯ ಹೇಗೆ ನಡೀತಾ ಇದೆ ಅಲ್ಲಿ ಸಿದ್ಧತೆಗಳು? ಸೊ ಸಂಭ್ರಮಾಚರಣೆಗೇನಾದರೂ ಪ್ರಯತ್ನಗಳು ಈಗಾಗಲೇ ಆರಂಭ ಆಗಿದೆಯಾ ಪಕ್ಷಗಳ ಕಡೆಯಿಂದ? ದಿವ್ಯಜ್ಯೋತಿ, ಏನು ಹಾಸನ ಲೋಕಸಭಾ ಕ್ಷೇತ್ರ ಜಿದ್ದಾಜಿದ್ದಿನ ಕಣವಾಗಿದೆ. ಈಗಾಗಲೇ ಮತಗಟ್ಟೆಗೆ ಎಲ್ಲ ರೀತಿಯ ತಯಾರಿಗಳನ್ನು ಮಾಡಿಕೊಂಡಿದೆ. ಮತ ಎಣಿಕೆಗೆ ಬೇಕಾದಂಥ ಎಲ್ಲ ಸಿಬ್ಬಂದಿಗಳ ನಿಯೋಜನೆ, ಸುಮಾರು 500ರಷ್ಟು ಮತ ಎಣಿಕೆಗೆ ಸಿಬ್ಬಂದಿಗಳನ್ನು ನಿಯೋಜನೆ ಮಾಡಿದೆ. ಅಲ್ಲದೆ ಭದ್ರತೆಗಾಗಿ 400 ಜನ ಪೊಲೀಸ್ ಸಿಬ್ಬಂದಿಗಳನ್ನು ಸಹ ನಿಯೋಜನೆ ಮಾಡಿದೆ. ಹಾಸನದ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಮತ ಎಣಿಕೆ ನಡೆಯಲಿದೆ. ಬೆಳಗ್ಗೆ 7 ಗಂಟೆಗೆ ಸ್ಟ್ರಾಂಗ್ ರೂಮು ಓಪನ್ ಮಾಡಲಾಗುತ್ತೆ. 8 ಗಂಟೆಯಿಂದ ಅಂಚೆ ಮತಗಳ ಎಣಿಕೆ ಪ್ರಾರಂಭವಾಗುತ್ತೆ. ಈಗಾಗಲೇ ಪೊಲೀಸ್ ಸಿಬ್ಬಂದಿಗಳಿರ್ಬೋದು, ಮತ ಎಣಿಕೆಗಾಗಿ ನಿಯೋಜಿತ ಸಿಬ್ಬಂದಿಗಳು ಎಲ್ಲರೂ ಸಹ ಮತಗಟ್ಟೆ ಕೇಂದ್ರಗಳತ್ತ ತರಿಸ್ತಿದ್ದಾರೆ. ಎಲ್ಲರಿಗೂ ಸಹ ಪ್ರತ್ಯೇಕ ಕೊಠಡಿಗಳನ್ನು ಮಾಡಿದರೆ. ಅಲ್ಲದೆ ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೆ 14 ಟೇಬಲ್ಗಳ ವ್ಯವಸ್ಥೆಯನ್ನು ಮಾಡಲಾಗಿದೆ. ಅಲ್ಲದೆ ಇಡೀ ಇಂಜಿನಿಯರ್ ಕಾಲೇಜ್ ಸುತ್ತ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಹಾಕಿ, ಕಾಲೇಜು ಬಳಿ ಯಾರು ಬರದಂತೆ, ಯಾವ ಪಕ್ಷದ ಕಾರ್ಯಕರ್ತರು ಸೇರಿದಂತೆ ಬ್ಯಾರಿಕೇಡ್ಗಳನ್ನು ಹಾಕಿ ಬಂದೋಬಸ್ತ್ ಮಾಡಿದೆ. ಯಾಕೆಂದರೆ ಇದೊಂದು ಸೂಕ್ಷ್ಮವಾದ ಕ್ಷೇತ್ರ ಆಗಿರೋದ್ರಿಂದ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಎಲ್ಲ ರೀತಿಯ ಬಂದೋಬಸ್ತನ್ನು ಮಾಡಲಾಗಿದೆ. ಇಂಜಿನಿಯರ್ ಕಾಲೇಜ್ನ 100 ಮೀಟರ್ ವ್ಯಾಪ್ತಿಯಲ್ಲಿ 144 ಸೆಕ್ಷನ್ ಅನ್ನು ಸಹ ಜಾರಿ ಮಾಡಿಲ್ಲ. ಹಾಗಾಗಿ ಯಾವುದೇ ಸಂಭ್ರಮಾಚರಣೆಗಾಗಲಿ ಎಲ್ಲರಿಗೂ ಸಹ ಈಗಾಗಲೇ ಜಿಲ್ಲಾಡಳಿತ, ಪೊಲೀಸ್ ಇಲಾಖೆ ಬ್ರೇಕ್ ಅನ್ನು ಆಗಿದೆ. ಆದರೂ ಸಹ ಎರಡೂ ಪಕ್ಷದ, ಒಂದು ಮೈತ್ರಿ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಹಾಗೂ ಶ್ರೇಯಸ್ ಪಟೇಲ್ ಕಾಂಗ್ರೆಸ್ ಅಭ್ಯರ್ಥಿ, ಎರಡೂ ಪಕ್ಷದ ಕಾರ್ಯಕರ್ತರು ಎಲ್ಲಿ ಬಂದು ಸೇರ್ತಾರೆ ಅವ್ರಿಗೋಸ್ಕರ ಸಪರೇಟ್ ಆಗಿ ಇಂಜಿನಿಯರ್ ಕಾಲೇಜ್ 144 ಸೆಕ್ಷನ್ ಆ ಜಾಗದಿಂದ ಹೊರಗೆ ನಿಲ್ಲಕ್ಕೆ ಪೊಲೀಸ್ ವ್ಯವಸ್ಥೆಯನ್ನು ಮಾಡಲಾಗಿದೆ. ಬೆಳಗ್ಗೆ 7 ಗಂಟೆಗೆ ಸ್ಟ್ರಾಂಗ್ ರೂಮ್ ಓಪನ್ ಆದ ನಂತರ 8 ಗಂಟೆಯಿಂದ ಮತಗಳ ಎಣಿಕೆ ಕಾರ್ಯ ಆರಂಭವಾಗುತ್ತೆ. ಈಗಾಗಲೇ SP ಮೊಹಮ್ಮದ್ ಸುಜೇತ್ ಅವರು ಸಹ ಇದ್ದಾರೆ. ಹಾಗೆ ಜಿಲ್ಲಾ ಚುನಾವಣಾಧಿಕಾರಿ, ಜಿಲ್ಲಾಧಿಕಾರಿಯಾದಂತಹ ಸತ್ಯಭಾಮ ಸಿ ಅವರು ಸಹ ಸ್ಥಳದಲ್ಲೇ ಮಕ ಮೂಡಿದ್ದಾರೆ. ಹಾಗಾಗಿ ಇದೇನು ಅತಿ ಸೂಕ್ಷ್ಮವಾದ ಕ್ಷೇತ್ರ ಆಗಿರೋದ್ರಿಂದ ಮತಗಟ್ಟೆಗೆ ಬೇಕಾದಂಥ ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಕಲ್ಪಿಸಲಾಗಿದೆ. ಆದರೆ ಚುನಾವಣಾ ಫಲಿತಾಂಶ ಬಂದ ನಂತರ ಯಾವುದೇ ಸಂಭ್ರಮಾಚರಣೆ ಮಾಡೋಕ್ಕೆ ಯಾರಿಗೂ ಸಹ ಇದುವರೆಗೂ ಅವಕಾಶವನ್ನು ಕಲ್ಪಿಸಿಲ್ಲ. ದಿವ್ಯಜ್ಯೋತಿ, ಓಕೆ, ಥ್ಯಾಂಕ್ ಯು ಶಶಿಧರ್, ತಮ್ಮ ಎಲ್ಲ ಮಾಹಿತಿಗೆ. ಇನ್ನು ದಾವಣಗೆರೆಗೆ ಹೋಗೋಣ. ದಾವಣಗೆರೆಯಿಂದ ನನ್ನ ಕೊಲೀಗ್ ಪುನೀತ್ ನನ್ನ ಜೊತೆ ಜಾಯ್ನ್ ಆಗ್ತಾ ಇದ್ದಾರೆ. ಪುನೀತ್, ದಾವಣಗೆರೆ ಕೂಡ ಅತ್ಯಂತ ಕುತೂಹಲ ಮೂಡಿಸಿರ್ತಕ್ಕಂಥ ಒಂದು ಕ್ಷೇತ್ರ, ಜಿದ್ದಾಜಿದ್ದಿನ ಕ್ಷೇತ್ರ. ಸೊ ಮತ ಎಣಿಕೆಗೆ ಸಿದ್ಧತೆಗಳು ಹೇಗಾಗಿದೆ, ಒಟ್ಟು ಎಷ್ಟು ಸುತ್ತುಗಳ ಮತ ಎಣಿಕೆ ಆಗುತ್ತೆ ಅಂತ, ಎಷ್ಟು ಗಂಟೆಗೆ ಬರ್ಬೋದು ಒಂದು ಕ್ಲಾರಿಟಿ? ಖಂಡಿತವಾಗ್ಲೂ ಅರವಿಂದ್, ದಾವಣಗೆರೆ ಲೋಕಸಭಾ ಚುನಾವಣೆ ಅಭ್ಯರ್ಥಿಗಳ ಭವಿಷ್ಯ ಇವತ್ತು ನಿರ್ಧಾರ ಆಗುತ್ತೆ. 8 ಗಂಟೆಗೆ ಸ್ಟ್ರಾಂಗ್ ರೂಮ್ ಓಪನ್ ಮಾಡ್ತಾರೆ. ನಂತರದಲ್ಲಿ ಅಂಚೆ ಮತದಾನ ಎಣಿಕೆ ಮಾಡಿ ನಂತರದಲ್ಲಿ EVM ಮಿಷನ್ ಮತ ಎಣಿಕೆ ಕೂಡ ಮಾಡ್ತಾರೆ. ಪ್ರಮುಖವಾಗಿ ನಾವು ದೃಶ್ಯಗಳು ನೋಡೋದಾಗಿದೆ. ದಾವಣಗೆರೆ ವಿಶ್ವವಿದ್ಯಾನಿಲಯದಲ್ಲಿ ಮತ ಎಣಿಕೆಗೆ ಎಲ್ಲ ರೀತಿಯಂಥ ಸಿದ್ಧತೆ ಕೂಡ ನಡೆಸ್ತಾ ಇರುವಂಥದ್ದು. ಈಗಾಗಲೇ ಸಿಬ್ಬಂದಿಗಳು ಕೂಡ ಹಾಜರಾಗ್ತಾ ಇರುವಂಥದ್ದು. 8 ಗಂಟೆ ಸುಮಾರಿಗೆ ಸ್ಟ್ರಾಂಗ್ ರೂಮ್ ಓಪನ್ ಮಾಡ್ತಾರೆ. ಈಗಾಗಲೇ ಜಿಲ್ಲಾಧಿಕಾರಿಯಂತಹ ವೆಂಕಟೇಶ್ ಅವರು ಕೂಡ ಆಗಮಿಸಿ ಒಂದು ಪರಿಶೀಲನೆ ಕೂಡ ಮಾಡ್ತಾ ಇರುವಂಥದ್ದು. ಪ್ರಮುಖವಾಗಿ ದಾವಣಗೆರೆ ಲೋಕಸಭಾ ಚುನಾವಣೆ
ಚುನಾವಣೆಯಲ್ಲಿ 30 ಜನ ಅಭ್ಯರ್ಥಿಗಳ ಭವಿಷ್ಯ ನಿರ್ಧಾರ ಇವತ್ತು ಆಗುತ್ತೆ. ಪ್ರಮುಖ ಕಣದಲ್ಲಿ ಕಾಂಗ್ರೆಸ್ಸಿಂದ ಪ್ರಭಾ ಮಲ್ಲಿಕಾರ್ಜುನ್ ಅವರು ಇದ್ದಾರೆ, ಬಿಜೆಪಿಯಿಂದ ಗಾಯತ್ರಿ ಸಿದ್ದೇಶ್ವರ್ ಅವರು ಇದ್ದಾರೆ. ಪ್ರಮುಖವಾಗಿ ನಾವು ದೃಶ್ಯಗಳು ನೋಡಲಾಗಿದೆ. ಏನು ಸಿಬ್ಬಂದಿಗಳು ಈಗಾಗಲೇ ಮತ ಎಣಿಕೆಗೆ ಎಲ್ಲ ರೀತಿಯಂತಹ ಸಿದ್ಧತೆ ಕೂಡ ಮಾಡ್ಕೊಂತಿರುವಂಥದ್ದು, ಮತ್ತೆ ಬರುವಂತಹ ಸಿಬ್ಬಂದಿಗಳನ್ನ ಪರಿಶೀಲನೆ ಮಾಡುವಂತಹ ಕೆಲಸವನ್ನು ಕೂಡ ಪೊಲೀಸ್ ಅವರು ಕೂಡ ಮಾಡ್ತಾ ಇರುವಂಥದ್ದು. ಯಾಕಂದ್ರೆ ಯಾವುದೇ ರೀತಿಯಂತಹ ಮೊಬೈಲ್ ಆಗಿರ್ಬೋದು ಮತ್ತೆ ಬೇರೆ ಬೇರೆ ಎಲೆಕ್ಟ್ರಿಕ್ ಐಟಮ್ಗಳು ತಗೊಂಡು ಹೋಗದೇ ಇರುವಂತಹ ಹಿನ್ನೆಲೆಯಲ್ಲಿ ಸಂಪೂರ್ಣವಾಗಿ ತಪಾಸಣೆ ನಡೆಸಿದ ನಂತರ ಅವ್ರನ್ನ ಒಳಗೆ ಬಿಡುವಂತಹ ಕೆಲಸವನ್ನು ಕೂಡ ಮಾಡ್ತಾರೆ. ಪ್ರಮುಖವಾಗಿ 14ರಿಂದ 19 ಸುತ್ತವರೆಗೂ ಕೂಡ ಒಂದು ಮತ ಎಣಿಕೆ ಆಗುತ್ತೆ. ಏನು ಕ್ಲಿಯರ್ ಪಿಕ್ಚರ್ ಸಿಗಬೇಕಂದ್ರೆ 1 ರಿಂದ 2 ಗಂಟೆ ಒಳಗೆ ಸಂಪೂರ್ಣವಾಗಿ ಕ್ಲಿಯರ್ ಪಿಕ್ಚರ್ ಸಿಗುತ್ತೆ. ಅರವಿಂದ್, ಪ್ರಮುಖವಾಗಿ ದಾವಣಗೆರೆ ವಿಶ್ವವಿದ್ಯಾಲಯದಲ್ಲಿ ಮತ ಎಣಿಕೆ ಕಾರ್ಯ ಸಂಪೂರ್ಣವಾಗಿ ಒಂದು ಸಿದ್ಧತೆ ಕೂಡ ನಡೀತಾ ಇರುವಂಥದ್ದು. ಅರವಿಂದ್, ಓಕೆ, ಥ್ಯಾಂಕ್ ಯು ಪುನೀತ್ ತಮ್ಮ ಎಲ್ಲ ಮಾಹಿತಿಗಾಗಿ. ಸೊ ದಾವಣಗೆರೆ, ಹಾಸನ, ರಾಮನಗರ, ಮಂಡ್ಯ 4 ಕ್ಷೇತ್ರಗಳಲ್ಲಿ ಈಗ ಮತ ಎಣಿಕೆ ಪ್ರಕ್ರಿಯೆಗಳ ರೀತಿ ಯಾವ ರೀತಿ ಆಗಿದೆ, ಏನು ಸಿದ್ಧತೆಗಳಾಗಿದೆ, ಆಮೇಲೆ ಜಿಲ್ಲಾಡಳಿತದಿಂದ ಏನೇನು ರಿಸ್ಟ್ರಿಕ್ಷನ್ಸು. ಈಗ ರಾಮನಗರದಲ್ಲಂತೂ ಸೆಲೆಬ್ರೇಷನ್ಗೆ ಯಾವುದೇ ಅವಕಾಶ ಇಲ್ಲ, 144 ಸೆಕ್ಷನ್ ಜಾರಿ ಮಾಡಿದ್ದೀವಿ ಅಂತ ಹೇಳಿದ್ದಾರೆ. ಮಂಡ್ಯನೂ ಕೂಡ ಸ್ವಲ್ಪ ಸೂಕ್ಷ್ಮ ಪ್ರದೇಶನೇ, ಹಾಸನ ಕೂಡ. ಸೊ ಹಾಗಾಗಿ ತಯಾರಿಗಳೆಲ್ಲ ಆಗ್ತಾ ಇದೆ. ಇನ್ನು ಬೇರೆ ಬೇರೆ ಕ್ಷೇತ್ರಗಳ ಬಗ್ಗೆ ಇನ್ನಷ್ಟು ಮಾಹಿತಿನ ಕೊಡ್ತಾ ಹೋಗ್ತೀವಿ.